ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್. ಇವತ್ತಿನ ತರಗತಿಯಲ್ಲಿ ಮೊರಾರ್ಜಿ ವಸತಿ ಶಾಲೆ ಆಗಿರ್ಬೋದು, ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದೇ ರೀತಿ ಇಂದಿನ ಕ್ಲಾಸ್ಗಳನ್ನು ಯಾರ್ಯಾರು ನೋಡಿಲ್ಲ ಅವನ್ನೆಲ್ಲ ದಯವಿಟ್ಟು ಇಂದಿನ ಕ್ಲಾಸ್ಗಳನ್ನು ವಿಡಿಯೋನ ನೋಡಬೇಕಾಗಿ ವಿನಂತಿ. ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ಅದೇ ರೀತಿ ಒಂದನೇ ಪ್ರಶ್ನೆ ನೋಡಿರಿ, ಇವು ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ರೀ. ಅದೇ ರೀತಿ ಒಂದನೇ ಪ್ರಶ್ನೆ ನೋಡ್ರಿ, ಭಾರತದ ರಾಷ್ಟ್ರಧ್ವಜದಲ್ಲಿ ಸಮೃದ್ಧಿಯನ್ನು ಈ ಬಣ್ಣವು ಸಾರುತ್ತದೆ ಅಂತ ಕೊಟ್ರ. ಹೌದಾ? ಆಪ್ಷನ್ ಎ ಕೇಸರಿ, ಆಪ್ಷನ್ ಬಿ ಹಸಿರು, ಆಪ್ಷನ್ ಸಿ ಬಿಳಿ, ಆಪ್ಷನ್ ಡಿ ನೀಲಿ ಅಂತ ಕೊಟ್ರ. ಸಮೃದ್ಧಿ ಅಂತಂದರೆ ಯಾವ್ದ್ರಿ? ಹಸಿರು. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವ್ದ್ರಿ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ. ಅದೇ ರೀತಿ ಎರಡನೇ ಪ್ರಶ್ನೆ ನೋಡ್ರಿ, ಇದು ಭಾರತದ ನೆರೆ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಆಪ್ಷನ್ ಎ ಇರಾನ್, ಆಪ್ಷನ್ ಬಿ ಇರಾಕ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಭೂತಾನ್ ಅಂತ ಕೊಟ್ರ. ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ ಯಾವ್ದ್ರಿ? ಭೂತಾನ್. ಯಾವ್ದ್ರಿ? ಭೂತಾನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವ್ದ್ರಿ? ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ, ಈ ಪ್ರಮುಖ ಅಕ್ಷಾಂಶವು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗಿದೆ ಅಂತ ಕೊಟ್ರೆ. ಆಪ್ಷನ್ ಎ ಮಕರ ಸಂಕ್ರಾಂತಿ ವೃತ್ತ, ಆಪ್ಷನ್ ಬಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಆಪ್ಷನ್ ಸಿ ಉತ್ತರ ಧ್ರುವ ವೃತ್ತ, ಆಪ್ಷನ್ ಡಿ ದಕ್ಷಿಣ ಧ್ರುವ ವೃತ್ತ ಅಂತ ಕೊಟ್ರೆ. ಹೌದಾ? ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ ಬಿ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದು ನಮ್ಮ ಭಾರತ ದೇಶದಲ್ಲಿ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ. ಎಷ್ಟು ರಾಜ್ಯಗಳ ಮೇಲೆ ರೀ? 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ ರೀ. ಅವು ಯಾವ್ಯಾವ ಅಂತೇಳಿ ಕಾಮೆಂಟ್ ಮಾಡಿರಿ. ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ, ಒಯಾಸಿಸ್ ಈ ಪ್ರಾಕೃತಿಕ ವಿಭಾಗದಲ್ಲಿ ಕಂಡು ಬರ್ತದೆ ಅಂತ ಕೊಟ್ರೆ. ಆಪ್ಷನ್ ಎ ಮರುಭೂಮಿ, ಆಪ್ಷನ್ ಬಿ ಪ್ರಸ್ಥಭೂಮಿ, ಆಪ್ಷನ್ ಸಿ ಪರ್ವತ ಪ್ರದೇಶ, ಆಪ್ಷನ್ ಡಿ ಕರಾವಳಿ ಅಂತ ಕೊಟ್ರೆ. ಒಯಾಸಿಸ್ ಈ ಪ್ರಾಕೃತಿಕ ವಿಭಾಗದಾಗ ಕಂಡು ಬರ್ತಂದ್ರೆ ಇದು ಮರುಭೂಮಿ ವಿಭಾಗದಾಗ ಕಂಡು ಬರ್ತಾರೆ. ಯಾವ್ದ್ರಿ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ ಐದನೇ ಪ್ರಶ್ನೆ ನೋಡ್ರಿ, ಹಿಮಾಲಯದ ತಪ್ಪಲಿನಲ್ಲಿ ವಾಸಿಸುವ ಪ್ರಾಣಿ ಇದು ಅಂತ ಕೊಟ್ರ. ಹೌದಾ? ಆಪ್ಷನ್ ಎ ಒಂಟಿ, ಆಪ್ಷನ್ ಬಿ ಯಾಕ್, ಆಪ್ಷನ್ ಸಿ ಪೆಂಗ್ವಿನ್, ಆಪ್ಷನ್ ಡಿ ಹುಲಿ. ಇದಕ್ಕೆ ಎರಡು ಆನ್ಸರ್ ಬರುತ್ತೆ ರೀ. ತಪ್ಪಲಿನಲ್ಲಿ ವಾಸಿಸುವುದು ಅಂತಂದೇಳಿ ಆಪ್ಷನ್ ಸಿ ಯಾವ್ದು ರೀ? ಪೆಂಗ್ವಿನ್ ಆಗ್ಬೋದು, ಅಥವಾ ಆಪ್ಷನ್ ಬಿ ಯಾಕ್ ಅಂತಲೂ ಆಗುತ್ತೆ. ಆದ್ದರಿಂದ ಇದಕ್ಕೆ ಸಿ ಮತ್ತು ಡಿ ಇದು ಸಿ ಮತ್ತು ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ ಆರನೇ ಪ್ರಶ್ನೆ ನೋಡ್ರಿ, ಭೂಮಿಯ ದೈನಂದಿನ ಚಲನೆಯಿಂದ ಆಗುವ ಪರಿಣಾಮವಿದೆ ಅಂತ ಕೊಟ್ರ. ಹೌದಾ? ಆಪ್ಷನ್ ಎ ಋತು ಬದಲಾವಣೆ, ಆಪ್ಷನ್ ಬಿ ತಿಂಗಳ ಬದಲಾವಣೆ, ಆಪ್ಷನ್ ಸಿ ಹಗಲು ರಾತ್ರಿ ಉಂಟಾಗುವಿಕೆ, ಆಪ್ಷನ್ ಡಿ ವರ್ಷದ ಬದಲಾವಣೆ. ಭೂಮಿಯ ದೈನಂದಿನ ಚಲನೆ ಎದಕ್ಕಾಗುತ್ತೆ ರೀ? ಹಗಲು ರಾತ್ರಿ ಉಂಟಾಗುವಿಕೆ ಇದು ಪ್ರಮುಖ ಕಾರಣವಾಗುತ್ತೆ ರೀ. ಆದ್ದರಿಂದ ಇದಕ್ಕೆ ಆಪ್ಷನ್ ಸಿ ಯಾವ್ದ್ರಿ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಸೌರವ್ಯೂಹದ ಅತ್ಯಂತ ಪ್ರಕಾಶಮಾನವಾದ ಗ್ರಹ ಯಾವುದಂತ ಕೊಟ್ರ. ಆಪ್ಷನ್ ಎ ಶನಿ, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಚಂದ್ರ, ಆಪ್ಷನ್ ಡಿ ಬುಧ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ಪ್ರಕಾಶಮಾನವಾದ ಗ್ರಹ ಅಂತಂದ್ರೆ ಯಾವ್ದು ರೀ? ಆಪ್ಷನ್ ಬಿ ಶುಕ್ರ ಇದಕ್ಕೆ ಸರಿಯಾದ ಉತ್ತರ ರೀ. ಸೂರ್ಯನ ಅತ್ಯಂತ ಸಮೀಪವಿರುವ ಗ್ರಹ ಅಂತಂದ್ರೆ ಯಾವ್ದು ಬರುತ್ತೆ ರೀ? ಅದನ್ನು ಕಮೆಂಟ್ ಮಾಡಿರಿ. ಆಮೇಲೆ ಇದು ಅವಳಿ ಗ್ರಹ ಅಂತಂದೇಳಿ ಚಂದ್ರ ಮತ್ತು ಭೂಮಿ ಗ್ರಹನ ಕರಿತಾರೆ ರೀ. ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ, ಹಾಕಿ ಒಂದು ಅಂತ ಕೊಟ್ರೆ. ಆಪ್ಷನ್ ಎ ಸ್ಥಳೀಯ ಕ್ರೀಡೆ, ಆಪ್ಷನ್ ಬಿ ಸಾಹಸ ಕ್ರೀಡೆ, ಆಪ್ಷನ್ ಸಿ ಗ್ರಾಮೀಣ ಕ್ರೀಡೆ, ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಕ್ರೀಡೆ ಅಂತ ಕೊಟ್ರೆ. ಹಾಕಿ ಒಂದು ಯಾವ್ದು ರೀ? ನಮ್ಮ ಅಂತಾರಾಷ್ಟ್ರೀಯ ಕ್ರೀಡೆ ಆಗೈತೆ ರೀ. ಯಾವುದಾಗೈತಿ? ನಮ್ಮ ಅಂತಾರಾಷ್ಟ್ರೀಯ ಕ್ರೀಡೆ ಆಗೈತೆ ರೀ. ಯಾವ್ದು ರೀ? ಅಂತಾರಾಷ್ಟ್ರೀಯ ಕ್ರೀಡೆ. ಹೌದಲ್ರಿ? ಆಗಸ್ಟ್ 29 ಏನು ರೀ ರಾಷ್ಟ್ರೀಯ ಕ್ರೀಡಾ ದಿನ ಅಂತಂದೇಳಿ ಆಚರಣೆ ಮಾಡ್ತೇವೆ ರೀ. ಅದೇ ರೀತಿ 9ನೇ ಪ್ರಶ್ನೆ ನೋಡ್ರಿ, ಇವುಗಳಲ್ಲಿ ನೀರಾವರಿ ಬೆಳೆಗಳ ಸರಿಯಾದ ಗುಂಪು ಅಂತ ಕೊಟ್ರೆ. ಆಪ್ಷನ್ ಎ ರಾಗಿ, ಸಜ್ಜೆ, ನವಣಿ, ಜೋಳ ಅಂತ ಕೊಟ್ರೆ. ಆಪ್ಷನ್ ಬಿ ಭತ್ತ, ರಾಗಿ, ಜೋಳ, ಹುರುಳಿ. ಆಪ್ಷನ್ ಸಿ ಭತ್ತ, ಕಬ್ಬು, ಅಡಿಕೆ, ತೆಂಗು. ಆಪ್ಷನ್ ಡಿ ರಾಗಿ, ಭತ್ತ, ತೆಂಗು, ಜೋಳ. ಹೌದಲ್ರಿ? ಯಾವ್ದಾರ್ರಿ ನೀರಾವರಿ ಬೆಳೆಗಳಂತಾರೆ ಯಾವ್ರಿ? ಹೌದಾ? ನೀರಾವರಿ ಬೆಳೆ ಅಂದ್ರೆ ಒಂದಂತ ಗೊತ್ತಾಗತ್ತೆ ರೀ. ಇವಾಗ ಭತ್ತನೂ ಬೆಳಿತೀವಿ, ಅಡಿಕೆನೂ ಬೆಳಿತೀವಿ, ತೆಂಗು ಬೆಳಿತೀವಿ. ಹೌದಲ್ರಿ? ಕಬ್ಬನ್ನು ಬೆಳಿತೀವಿ. ಇವು ಪ್ರಮುಖವಾದ ಯಾವುದ್ರಿ? ನೀರಾವರಿ ಬೆಳೆಗಳಾಗ್ಯಾವ ರೀ. ಅದೇ
10ನೇ ಪ್ರಶ್ನೆ ನೋಡ್ರಿ. ಈ ಉದ್ದೇಶದಿಂದ ರೈತನು ಅಗೆಯನ್ನು ಬಳಸುತ್ತಾನೆ ಅಂತ ಕೊಟ್ರ. ಹೌದಾ? ಅಗೇರಿ ನೋಡ್ರಿ ಇಲ್ರಿ. ಆಪ್ಷನ್ ಎ ಉಳಿಮೆ, ಆಪ್ಷನ್ ಬಿ ಬಿತ್ತನೆ, ಆಪ್ಷನ್ ಸಿ ಧಾನ್ಯ ಸಂಗ್ರಹಣೆ, ಆಪ್ಷನ್ ಡಿ ಕಟಾವು. ಇದು ಏನ್ರಿ ಅಗೇವ್ ಅಂತಂದ್ರೆ ಏನ್ರಿ ಧಾನ್ಯಗಳ ಸಂಗ್ರಹಣೆ ಮಾಡೋದಕ್ಕೆ ಅಗೇವ್ ಅಂತಂದೇ ಕರೀತಾರೆ. ಅದರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿಯಾಗಿ 11ನೇ ಪ್ರಶ್ನೆ ನೋಡ್ರಿ. ಇದು ಕೋಲಾರ ಜಿಲ್ಲೆಯ ಪ್ರಮುಖ ಬೆಳೆ ಆಗಿದೆ. ಆಪ್ಷನ್ ಎ ರಾಗಿ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಕಬ್ಬು, ಆಪ್ಷನ್ ಡಿ ಕಾಫಿ ಅಂತ ಕೊಟ್ರೆ. ಕೋಲಾರ ಅಥವಾ ತುಮಕೂರು ಆಗಿರ್ಬೋದು, ಇಲ್ಲೆಲ್ಲ ಅತಿ ಹೆಚ್ಚು ಏನು ಬೆಳಿತಾರೆ ರೀ? ರಾಗಿ ಬೆಳಿತಾರೆ. ಏನು ಬೆಳಿತಾರೆ ರೀ? ರಾಗಿ. ಅದರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿಯಾಗಿ 12ನೇ ಪ್ರಶ್ನೆ ನೋಡ್ರಿ. ಈತನದ್ದು ಕಬ್ಬಿಣದ ಸಾಮಗ್ರಿಗಳನ್ನು ತಯಾರಿಸುವ ವ್ಯಕ್ತಿಯಾಗಿದ್ದಾನೆ ಅಂತ ಕೊಟ್ರೆ. ಆಪ್ಷನ್ ಎ ಬಡಗಿ, ಆಪ್ಷನ್ ಬಿ ನೇಕಾರ, ಆಪ್ಷನ್ ಸಿ ಕಂಬಾರ, ಆಪ್ಷನ್ ಬಿ ಚೆಮ್ಮಾರ ಅಂತ ಕೊಟ್ರೆ. ಹೌದಾ? ಕಬ್ಬಿಣ ಸಾಮಗ್ರಿ ತಯಾರಿಸುವ ಏನಂತ ಕರಿತಾರೆ ರೀ? ಕಮ್ಮಾರ ಅಂತ ಕರಿತಾರೆ. ಅದರಿಂದ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. 13ನೇ ಪ್ರಶ್ನೆ ನೋಡ್ರಿ. ಇದು ಬುಡಕಟ್ಟು ಸಮುದಾಯದ ಪ್ರಮುಖ ಲಕ್ಷಣವಾಗಿದೆ ಅಂತ ಕೊಟ್ರೆ. ಆಪ್ಷನ್ ಎ ಬಹುಮಹಡಿ ಕಟ್ಟಡಗಳಲ್ಲಿ ವಾಸ, ಆಪ್ಷನ್ ಬಿ ಅತ್ಯಂತ ತ್ವರಿತ ಸಾಗಾಣಿಕೆ ಸಾರಿಗೆ ಸೌಲಭ್ಯ, ಆಪ್ಷನ್ ಸಿ ವಾಯುಮಾಲಿನ್ಯ, ಆಪ್ಷನ್ ಡಿ ವಿಶೇಷ ವೇಷಭೂಷಕ. ಇದು ವೇಷಭೂಷಣ ಅಂತ ಕೊಟ್ರೆ. ಹೌದಲ್ರಿ? ಬುಡಕಟ್ಟು ಜನಾಂಗಗಳು ಅವ್ರು ಏನು ರೀ ವಿಚಿತ್ರ ಆಗಿರ್ತಾರೆ. ಹೌದಲ್ರಿ? ಆದ್ದರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ವಿಶೇಷ ವೇಷಭೂಷಣ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಅದೇ ರೀತಿ ನೋಡ್ರಿ 16ನೇ ಪ್ರಶ್ನೆ ನೋಡ್ರಿ. ಇದು ನಗರದ ಸಮುದಾಯದ ಸಾಮಾನ್ಯ ಸಮಸ್ಯೆ ಆಗಿದೆ ಅಂತ ಕೊಟ್ಟ. ಆಪ್ಷನ್ ಎ ಸಂಚಾರ ದಟ್ಟಣೆ, ಆಪ್ಷನ್ ಬಿ ಕೃಷಿ ಕಾರ್ಮಿಕರ ಕೊರತೆ, ಆಪ್ಷನ್ ಸಿ ಸಾರಿಗೆ ವಾಹನಗಳ ಕೊರತೆ, ಆಪ್ಷನ್ ಡಿ ಆರೋಗ್ಯ ಕೇಂದ್ರಗಳ ಕೊರತೆ ಅಂತ ಕೊಟ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ಆಪ್ಷನ್ 14 ಸಂಚಾರ ದಟ್ಟಣೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹೌದಲ್ರಿ? ನಗರ ಸಮುದಾಯದ ಸಾಮಾನ್ಯ ಸಮಸ್ಯೆ ಇರೋದು. ಆಪ್ಷನ್ ಎ ಸಂಚಾರ ದಟ್ಟಣೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. 15ನೇ ಪ್ರಶ್ನೆ ನೋಡ್ರಿ. ಈ ವಂಶವೃಕ್ಷದಲ್ಲಿ ಎ ಮತ್ತು ಡಿಗಳ ನಡುವಿನ ಸಂಬಂಧ ಅಂತ ಕೊಟ್ರೆ. ಎ ಮತ್ತು ಡಿ. ಹೌದಾ? ಇಲ್ಲೇ ಚಿತ್ರ ಐತೆ. ಹೌದಾ? ಅದೇ ರೀತಿ ಆಪ್ಷನ್ ಎ ಅಣ್ಣ ತಂಗಿ, ಆಪ್ಷನ್ ಬಿ ಅಕ್ಕ ತಮ್ಮ, ಆಪ್ಷನ್ ಬಿ ಗಂಡ ಹೆಂಡತಿ, ಆಪ್ಷನ್ ಬಿ ತಂದೆ ಮಗಳು ಅಂತ ಕೊಟ್ರೆ. ಎ ಎಲ್ಲೈತ್ರಿ? ಬಾಕ್ಸ್ನಾಗಿದ್ರಿ ಏನ್ರಿ? ಬಾಕ್ಸ್ನಾಗಿತ್ತಂತಂದ್ರೆ ಏನ್ರಿ? ಈ ಥರ ಬಾಕ್ಸ್ನಾಗ ಇರುತ್ತಲ್ರಿ, ಇವರು ಗಂಡು ಅಂದರೆ ತಂದೆ ಸ್ಥಾನದಾಗ ಇರ್ತಾರೆ ರೀ. ರೌಂಡ್ ಅಂದ್ರೆ ಏನ್ರಿ? ತಾಯಿ ಅಥವಾ ಮಗಳ ಸ್ಥಾನ ಇರುತ್ತೆ. ಆದ್ದರಿಂದ ಆಪ್ಷನ್ ಡಿ ಇದಕ್ಕೆ ತಂದೆ ಮತ್ತು ಮಗಳು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. 16ನೇ ಪ್ರಶ್ನೆ ನೋಡ್ರಿ. ಇದು ಅವಿಭಕ್ತ ಕುಟುಂಬಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅಂತ ಕೊಟ್ರ. ಆಪ್ಷನ್ ಎ ಸದಸ್ಯರ ಸಂಖ್ಯೆ ಕಡಿಮೆ ಇರುತ್ತದೆ, ಒಂದೇ ತಲೆಮಾರಿನವರು ವಾಸಿಸುತ್ತಾರೆ, ಮನೆಯ ಎಲ್ಲ ಸದಸ್ಯರು ಒಟ್ಟಾಗಿ ವಾಸಿಸುತ್ತಾರೆ, ಮಕ್ಕಳ ಆರೈಕೆಗೆ ಸದಸ್ಯರು ಲಭ್ಯವಿರೋದಿಲ್ಲ ಅಂತ ಕೊಟ್ರ. ಅವಿಭಕ್ತ ಕುಟುಂಬ ಯಾವುದಕ್ಕೆ ಉದಾಹರಣೆ ಆಗಿರ್ತಾರೆ? ಇದು ಒಂದೇ ಮನೆಯಲ್ಲಿ ಏನು ಮಾಡ್ತಿರ್ತಾರೆ ರೀ? ಎಲ್ಲ ಸದಸ್ಯರಾಗಿ ಒಟ್ಟಾಗಿ ವಾಸ ಮಾಡ್ತಾರೆ. ಆದ್ದರಿಂದ ಇದು ಯಾವುದ್ರಿ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ. ಇಲ್ಲಿ ಇವು ಮೋಸ್ಟ್ ಇಂಪಾರ್ಟೆಂಟು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಸಮಾಜ ವಿಜ್ಞಾನದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿರ್ತಾರೆ. ಇಂದಿನ ಕ್ಲಾಸ್ಗಳನ್ನು ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿರಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಪ್ರೋತ್ಸಾಹ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ. ವಿಡಿಯೋದ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.